ಕೈಯೇ ಇಲ್ಲ, 100 ಕೋಟಿಗಿಂತ ಹೆಚ್ಚು ದುಡಿದಿದ್ದಾರೆ. ಅಲ್ಲ ಹಸ್ತ ಎಲ್ಲಿ ಬಂತಿನ್ನ 300 ಕೋಟಿ ಮಾಡಿದನೊಂದು ವ್ಯಕ್ತಿ, 2 ಕೈ ಇಲ್ಲ, 2 ಕಾಲಿಲ್ಲ. ಅವನು ಸ್ಟಾರ್ಟಿಂಗ್ ಹೆಸರು ಇಷ್ಟು ಕ್ಲೂ ಕೊಡ್ತೀನಿ, ನೀವು ಚೆಕ್ ಮಾಡಿ ನೋಡಿ, NICK ನಿಕ್ ಅಂತೇಳಿ. ಬಟ್ ಇವರು 250 ಕೋಟಿ ಇನ್ಕಮ್ ಟ್ಯಾಕ್ಸ್ಗೆ ಎಲಿಜಿಬಲ್ ಆಗಿದೆ, ಫೈಲ್ ಮಾಡಿದ್ದಾರೆ. 250 crores. Someone was not seen a single rupee in note like this. ಆ ರೀತಿ ನಂಬರ್ ಇಟ್ಕೊಂಡ್ರೆ ದುಡ್ಡು ಬರೋದು ಆಗಿದ್ದಿದ್ರೆ ಅದು ಪ್ರಿಂಟ್ ಮಾಡಿದ ಗವರ್ಮೆಂಟ್ ತಾನೆ, ಅವರೇ ಇಟ್ಕೊಳ್ಬೋದಿತ್ತಲ್ಲಪ್ಪ. ಯಾವುದೋ ಈ ನಂಬರ್ ತುಂಬಾ ವಿಶೇಷವಾದ ನಂಬರು, ಆ ನಂಬರ್ ನಾನೇ ಪ್ರಿಂಟ್ ಮಾಡೋದು, ಮೈಸೂರಲ್ಲೇ ಮಾಡೋದು ಮೇಡಮ್. ಒನ್ ಆಫ್ ದಿ ಶಾಖೆ ಇದೆಯಲ್ವಾ ಭಾರತದಲ್ಲಿ, ಪ್ರಿಂಟಿಂಗ್ ಮಷೀನ್ ಶಾಖೆ. ಅದು ಇಟ್ಕೊಂಡ್ರೆ ಕರ್ನಾಟಕದ ಸಾಲ ತೀರ್ಬೋದಿತ್ತೇನೋ. ಸೊ ದಿಸ್ ಯು ಮಸ್ಟ್ ನೋ. ಸಿ, ಮನ್ಸು ಅನ್ನೋದು ಅಷ್ಟು ಸ್ಟ್ರಾಂಗ್ ಮೇಡಮ್. ನಾವು ಅನ್ಕೋಬೇಕಷ್ಟೆ, ನಾನು ಈಗ ಆಗ್ತೇನೆ, ನಾನು ಇಡೀ ಜಗತ್ತು ನೋಡೋ ಅಂಥ ವ್ಯಕ್ತಿ ಹಾಗೇ ಆಗ್ತೇನೆ, ನಾನು ಯಶಸ್ಸು ಪಡಿತೇನೆ, ನಾನು 100 ಕೋಟಿ ಸಂಪಾದನೆ ಮಾಡ್ತೇನೆ, ಈ ಜಗತ್ತಲ್ಲಿ ಏನೆಲ್ಲ ಇದೆಯೋ ಸುಖಗಳು, ಆ ಭೋಗಗಳು ಅನುಭವಿಸೋನಾಗ್ತೇನೆ. ಈ ರೇಖೆಗಳನ್ನ ನಂಬೋದಕ್ಕೆ ಅವ್ರು ನಂಬಲ್ಲ, ಅವರು ರೇಖೆಯನ್ನು ಚೆನ್ನಾಗಿ ನಂಬ್ತಾರೆ, ಆ ಗಿಣಿನ ನಂಬ್ತಾರೆ ಮೇಡಮ್. ನಿಜವಾಗ್ಲು ಅಲ್ಲಿ ಅಲ್ಲ ನಂಬ್ಲಿ ಪರವಾಗಿಲ್ಲ, ಅದು ನೇಚರ್, ಪಾರ್ಟ್ ಆಫ್ ನೇಚರ್, ಅದು ಯೂನಿವರ್ಸೇ. ಬಟ್ ನಮ್ಮನ್ನು ಜಾಸ್ತಿ ನಂಬೇಕಲ್ವಾ? ನಂಬರಲ್ಲ ಶಕ್ತಿ ಇರೋದು, ಈ ಮನಸ್ಸಿನಲ್ಲಿರೋವಂಥದ್ದು. ಈ ನಂಬರ್ ಸುಮ್ಮನೆ ಏನು ಸುಮ್ಮನೆ ಕೂತಿದ್ರೆ ಸಾಕು ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲ ಬಾಗಿಲುಗಳೆಲ್ಲ ಕ್ಲೋಸ್ ಮಾಡ್ಬಿಟ್ಟು, ಈಗ ಸ್ಟುಡಿಯೋ ಮೇಡಮ್ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ನಾವು ಸುಮ್ಮನೆ ಈ ನಂಬರ್ ಒಂದು ನಮ್ಮ ಹತ್ರ ಇದ್ರೆ ನೀವು ಕೇಳಿದ್ದೆಲ್ಲ ಸಿಗುತ್ತೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಹೊಸ ವಿಚಾರವನ್ನ ಹಣದ ಕುರಿತಾಗಿ ಗುರೂಜಿಯವರು ನಮಗೆ ತಿಳುವಳಿಕೆಯನ್ನ ನೀಡ್ತಾ ಹೋಗ್ತಾ ಇದ್ದಾರೆ. ಹಣವನ್ನ ಹೇಗೆ ಸಂಪಾದಿಸಬೇಕು, ಸಂಪಾದಿಸುವಂತಹ ಹಣವನ್ನ ಯಾವುದರಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು, ಯಾವ ಸಮಯದಲ್ಲಿ ಹೂಡಿಕೆಯನ್ನ ಮಾಡಬೇಕು, ಇನ್ನು ಲಕ್ಷಾಂತರ ರೂಪಾಯಿನ ಗಳಿಸುವಂತ ಬಗ್ಗೆ ಹೇಗೆ, ಕೋಟ್ಯಾಂತರ ರೂಪಾಯಿಯನ್ನ ನಾವು ಗಳಿಸುವಂತ ಬಗ್ಗೆ ಹೇಗೆ ಅಂತ ಹೇಳಿ ಹಲವಾರು ವರ್ಕ್ಶಾಪ್ಗಳನ್ನು ಕೂಡ ಗುರುಗಳು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಕೂಡ ವರ್ಕ್ಶಾಪ್ ನಡೀತಾನೆ ಇದೆ. ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನ ಮೆಜೆಸ್ಟಿಕ್ ಹತ್ರ ಒಂದು 3 ಸ್ಟಾರ್ ಹೋಟೆಲ್ ಇದೆ, ಶಾಂಟಮ್ ಹೋಟೆಲ್. ಸೊ ಅಲ್ಲಿ ಒಂದು ಕಾರ್ಯಾಗಾರವನ್ನ ಆಯೋಜಿಸಲಾಗಿದೆ ಅಂತ ಹೇಳಿದ್ರೆ ವರ್ಕ್ಶಾಪ್ ಇದೆ. ಸೊ ಆ ವರ್ಕ್ಶಾಪ್ ಅಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ, ಅಂದ್ರೆ ಈ ಹಣ ಮಾಡಕ್ಕೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಏನಾದ್ರೂ ಡೌಟ್ಸ್ ಇದ್ರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿಯಾಗಿ ಆ ಡೌಟ್ ನ ನೀವು ಕ್ಲಿಯರ್ ಮಾಡ್ಕೊಳ್ಬಹುದಾಗಿದೆ. ಇನ್ನೊಂದು ವರ್ಕ್ಶಾಪ್ ಜೂನ್ ತಿಂಗಳಲ್ಲಿ ನಡೀತಾ ಇದೆ. ಇದು ಬಹಳ ವಿಶೇಷವಾದಂತಹ ವರ್ಕ್ಶಾಪ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು ಜೂನ್ 8, 9 ಮತ್ತು 10ನೇ ತಾರೀಕು ಆಯೋಜಿಸಲಾಗಿದೆ. ಇದು ಆಫ್ಲೈನ್ ಇರೋಲ್ಲ, ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಗುರುಜಿಯವರು. ಯಾಕೆ ಅಂತ ಹೇಳಿದ್ರೆ ಆಫ್ಲೈನ್ ಮಾಡಿದ್ರೆ ದೇಶ ವಿದೇಶದಿಂದನೂ ಕೂಡ ಗುರುಗಳಿಗೆ ಒಂದಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಅವರಿಗೆ ಬರೋಕ್ಕೆ ಅನುಕೂಲವಾಗದೇ ಇರಬಹುದು ಅನ್ನೋ ಒಂದು ಸಂದರ್ಭವನ್ನ ಅವರು ಉಪಯೋಗಿಸ್ಕೊಂಡು ಆಫ್ಲೈನ್ ತರಗತಿಗಳನ್ನ ಮಾಡದೆ ಆನ್ಲೈನ್ ತರಗತಿಗಳನ್ನ ಅವರು ಮಾಡ್ತಾ ಇದ್ದಾರೆ. ಈ ಆನ್ಲೈನ್ ತರಗತಿಗಳಿಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಯಾರಾದ್ರೂ ಒಬ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ ಇಡೀ ಕುಟುಂಬವೇ ಕೂತು ಆ ಒಂದು ತರಗತಿಯನ್ನ ನೀವು ಅಟೆಂಡ್ ಮಾಡ್ಲಿಕ್ಕೆ ಒಂದು ಸದುಪಯೋಗವನ್ನ ಪಡ್ಕೊಳ್ಬಹುದು. ಬಹಳ ವಿಶೇಷವಾದಂತಹ ಮಾಹಿತಿಯನ್ನು ಗುರುಜಿಯವರು ನೀಡ್ತಾರೆ. ಇದು ವಿಶೇಷ ಯಾಕೆ ಅಂತ ಹೇಳಿದ್ರೆ 100 ಕೋಟಿಯ ಸಂಪಾದನೆಯನ್ನ ಹೇಗೆ ಮಾಡಬೇಕು ಅಂತ ಈ ಒಂದು ಕಾರ್ಯಾಗಾರದಲ್ಲಿ ಗುರುಜಿಯವರು ಹೇಳ್ಕೊಡ್ತಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋಂಥವ್ರು ನಿಮ್ಮ ಹೆಸರನ್ನ ಹಿಂದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದೇ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ಹೊಸ ಹಣದ ವಿಚಾರವಾಗಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ನನ್ನ ಕೈಯಲ್ಲಿ ಹಣ ಇದೆ, ಅಂದ್ರೆ ದುಡ್ಡಿದೆ. ಸೊ ಈ ದುಡ್ಡನ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ, ಈ ಒಂದು ಪೇಪರ್ ಇದು ಅಂದ್ರೆ ಹಣ ಅಂತ ಬರೋಕ್ಕಿಂತ ಮುಂಚೆ ಇದು ಪೇಪರ್ ಆಗಿರುತ್ತೆ. ಸೊ ನಾವ್ ಇದಕ್ಕೆ ಲಕ್ಷ್ಮಿ ಅಂತ ಕರಿತೀವಿ. ಸೊ ಲಕ್ಷ್ಮಿ ಯಾರಿಗ್ ತಾನೇ ಬೇಕಾಗಿಲ್ಲ, ಲಕ್ಷ್ಮಿ ಒಲಿತಾಳೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಶ್ರೀಮಂತರಾಗೋದು ಎಲ್ರಿಗೂ ಕೂಡ ಇಷ್ಟವಾದಂತ ಸಂಗತಿ. ನಮ್ಮ ಜೀವನದಲ್ಲಿ ನಾವು ಜೀವನವನ್ನ ಸೆಟ್ಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಗೊತ್ತಿರುತ್ತೆ ನಮ್ಗೆಲ್ರಿಗೂ ಕೂಡ. ಹಾಗಿದ್ರೆ ಈ ನೋಟನ್ನ ನಾನು ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಹೇಳ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಒಂದಷ್ಟು ಸಂಖ್ಯೆಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಆ ನೋಟಲ್ಲಿ ಅಂದ್ರೆ ಯಾವುದೋ ಒಂದು ನೋಟಲ್ಲಿ ಒಂದಷ್ಟು ಸಂಖ್ಯೆಗಳಿದ್ರೆ ನಮಗೆ ಹಣ ಹೆಚ್ಚಾಗಿ ನಮ್ಮ ಹತ್ರ ಬಂದು ಸೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಿದ್ರೆ ಆ ರೀತಿಯಾದಂತ ನೋಟುಗಳು ಯಾವುದು, ಆ ಸಂಖ್ಯೆ ಯಾವುದು, ಸೊ ಹಣ ಹೆಚ್ಚಾಗಿ ನಮ್ಮ ಹತ್ರ ಬಂದು ಸೇರ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಆ ಸಂಖ್ಯೆಗಳು ಯಾವ್ದಾದ್ರು ಇದೆಯಾ? ಸೊ ಇದ್ರ ಕುರಿತಾಗಿ ಒಂದಷ್ಟು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ತಿಳಿಸ್ತಾ ಹೋಗ್ತಾರೆ. ಅದರೊಟ್ಟಿಗೆ ಹಸ್ತರೇಖೆ ಅಂತ ಹೇಳ್ತೀವಿ. ನಿಮ್ಮ ಪಾಮ್ ನೋಡಿ, ನಿಮ್ಮ ಹಸ್ತವನ್ನ ನೋಡಿ
ನೀವು ಎಷ್ಟು ದುಡಿತೀರಾ, ನಿಮ್ಮ ಹತ್ರ ಹಣ ನಿಲ್ಲುತ್ತಾ ಇಲ್ವಾ ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನ ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ತಡ ಯಾಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಣದ ದ್ರೋಣಾಚಾರ್ಯ ಆಗಿರುವಂತಹ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನನಗೆ ಈ ಕುತೂಹಲ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಆಗಿರ್ಬೋದು, ಒಂದು ನಂಬರ್, ಒಂದು ಲಕ್ಕಿ ನಂಬರ್ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವರು. ಅದರಲ್ಲೂ ಈ ಹಣದ ಮೇಲೆ ಅಥವಾ ಈ ನೋಟಿನ ಮೇಲೆ ಆ ನಂಬರ್ ಇದ್ರೆ ಹೆಚ್ಚು ಹೆಚ್ಚು ಹಣ ಬಂದು ನಮ್ಮ ಹತ್ರ ಸೇರುತ್ತೆ ಅಂತ ಹೇಳ್ತಾರೆ. ನಿಜನಾ ಗುರುಗಳೇ ಇದು? ನೀವ್ ಹೇಳ್ಬೇಕು ಮೇಡಮ್. ಆಕ್ಚುಲಿ ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ ಈ ರೀತಿ. ತುಂಬಾ ಜನದ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ಎಲ್ಲಾ ಭಾಷೆಗಳಲ್ಲೂ ಇದೆ. ಅದು ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಮೇಡಮ್, ನಿಜಾನ ಅದು? ಆಕ್ಚುಲಿ ನಾನು ಆ ಗೊಂದಲದಲ್ಲಿ ಇದ್ದೀನಿ ಗುರುಗಳೇ. ಸೊ ನಿಮ್ಮ ಬಳಿ ಇವತ್ತು ನನಗೆ ಆ ಗೊಂದಲ ನಿವಾರಣೆ ಆಗುತ್ತೆ, ಒಂದು ಫೈನ್ ಆನ್ಸರ್ ಸಿಗುತ್ತೆ ಅಂತ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ. ಓಕೆ, ಏನಿವೆ ರೇಖೆ ಬಗ್ಗೆನೂ ನೀವು ಕೇಳಿದ್ರಿ. ಈ ರೀತಿ ಇದ್ರೆ ಅಷ್ಟು ಶ್ರೀಮಂತರಾಗ್ಬೋದು, ಇಲ್ಲ ದುಡ್ಡು ಬರಲ್ಲ, ಅದು ಇದು ಅಂತ ಹೇಳಿ ತುಂಬಾ ಜನ ನೋಡಿದೀನಿ ಮೇಡಮ್. ನಾನು ಕೈಯೇ ಇಲ್ಲ 100 ಕೋಟಿಗಿಂತ ಹೆಚ್ಚು ದುಡ್ದಿದ್ದಾರೆ. ಅಲ್ಲ, ಹಸ್ತ ಎಲ್ಲಿ ಬಂತಿನ್ನ, 2 ಕೈ ಇಲ್ಲ ಮೇಡಮ್ ಒಂದು ವ್ಯಕ್ತಿಗೆ. ಜಸ್ಟ್ ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ, ಗೂಗಲ್ ಅಲ್ಲಿ ಹಾಕಿ ನೋಡಿ. ಪರ್ಸನ್ ಹೂ ಹ್ಯಾಸ್ ನೋ ಲೆಗ್ಸ್ ಆರ್ ಹ್ಯಾಂಡ್ಸ್ ಬಟ್ ಸ್ಟಿಲ್ ಹಿ ಹ್ಯಾಸ್ ಅರ್ನ್ಡ್ 300 crores. 300 ಕೋಟಿ ಮಾಡಿದಾನ ಒಂದು ವ್ಯಕ್ತಿ. 2 ಕೈ ಇಲ್ಲ, 2 ಕಾಲಿಲ್ಲ. ಅವನ ಸ್ಟಾರ್ಟಿಂಗ್ ಹೆಸರು ಇಷ್ಟು ಕ್ಲೂ ಕೊಡ್ತೀನಿ, ನೀವು ಚೆಕ್ ಮಾಡಿ ನೋಡಿ. NICK, ನಿಕ್ ಅಂತ ಹೇಳಿ. ಇನ್ ಮಿಕ್ಕಿದ ಹೆಸರು ನೀವೇ ಅಲ್ಲಿ ಹಾಕಿದ್ರೆ ಅದೇ ಬರುತ್ತೆ. ಇಟ್ ಈಸ್ ಅ ಪ್ರೂಫ್ ಮೇಡಮ್. ದೇರ್ ಇಸ್ ಒನ್ ಮೋರ್ ಪರ್ಸನ್. ಇವರು ಆಂಧ್ರ ಮೂಲದವರು, ಬೆಂಗಳೂರಲ್ಲೂ, ಐ ಮೀನ್ ಇಡೀ ಇಂಡಿಯಾದಲ್ಲೇ ಅವ್ರದ್ದು ಬಿಸ್ನೆಸ್ ಇದೆ. ಹುಟ್ಟಿನಿಂದ ಕುರುಡು, ಕಣ್ಣಿಲ್ಲ ಅವರಿಗೆ. ಬಟ್ ಇವರು 250 ಕೋಟಿ ಇನ್ಕಮ್ ಟ್ಯಾಕ್ಸ್ಗೆ ಎಲಿಜಿಬಲ್ ಆಗಿದೆ, ಫೈಲ್ ಮಾಡಿದ್ದಾರೆ. 250 crores. Someone was not seen a single rupee in note like this. Imagine, ಅವ್ರಿಗೆ ನೋಡೋದಕ್ಕೆ ಆಗಲ್ಲ ಅಂತಂದರೆ ಆ ನಂಬರ್ ಇಟ್ಕೊಳ್ಳೋಕ್ಕಾಗುತ್ತಾ? ಜಸ್ಟ್ ಯೋಚನೆ ಮಾಡಿ. ಸೊ ಅದಕ್ಕೆ ನಾವು ಇದಂತೂ ಗೊತ್ತಿರಬೇಕು. ಎಷ್ಟೋ ಜನ ಏನೇನೋ ಹೇಳ್ಬೋದು. ಒಂದು ವೇಳೆ ಆ ರೀತಿ ನಂಬರ್ ಇಟ್ಕೊಂಡ್ರೆ ದುಡ್ಡು ಬರೋದು ಆಗಿದ್ದಿದ್ರೆ ಅದು ಪ್ರಿಂಟ್ ಮಾಡಿದ ಗೌರ್ಮೆಂಟ್ ತಾನೇ, ಅವರೇ ಇಟ್ಕೊಳ್ಬೋದಿತ್ತಲ್ಲಪ್ಪ. ಯಾವುದೋ ಈ ನಂಬರ್ ತುಂಬಾ ವಿಶೇಷವಾದ ನಂಬರು, ಆ ನಂಬರ್ ನಾನೇ ಪ್ರಿಂಟ್ ಮಾಡೋದು, ಮೈಸೂರಲ್ಲೇ ಮಾಡೋದು ಮೇಡಮ್. ಒನ್ ಆಫ್ ದಿ ಶಾಖೆ ಇದೆಯಲ್ವಾ ಭಾರತದಲ್ಲಿ, ಪ್ರಿಂಟಿಂಗ್ ಮಷಿನ್ ಶಾಖೆ. ಅದು ಇಟ್ಕೊಂಡ್ರೆ ಕರ್ನಾಟಕದ ಸಾಲ ತೀರ್ಬೋದಿತ್ತೇನೋ, ಇಲ್ಲ ಭಾರತ ದೇಶದ ಸಾಲ ತೀರ್ಬೋದಿತ್ತೇನೋ, ನಂಬರ್ 1 ಆಗ್ಬಿಟ್ಟಿರ್ತಿದ್ವೇನೋ ನಾವು. ಯಾವ್ದು ಮೇಡಮ್ ನಂಬರು? ಬಟ್ ಒಂದ್ ನಂಬರ್ ಇದೆ, ಅದು ಸೀಕ್ರೆಟ್, ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇಷ್ಟೊತ್ತು ಯಾವ ನಂಬರ್ ಅಂತ ಹೇಳ್ತಿಲ್ಲ, ಬಟ್ ಒಂದೇ ಒಂದ್ ನಂಬರ್ ಇದೆ ಮೇಡಮ್. ಆ ನಂಬರ್ ಯಾರು ಇಟ್ಕೊಳ್ತಾರೋ ಅವನ್ ಮಹಾ ಶ್ರೀಮಂತ ಆಗೋದು ಗ್ಯಾರಂಟಿ. ಟುವರ್ಡ್ಸ್ ದಿ ಎಂಡ್, ಕೊನೆಯಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೇನೆ. ಸೊ ಎನಿವೆ, ಬಿಫೋರ್ ಜಾಸ್ತಿ ಒಂದ್ಸಲ ಮೇಡಮ್ ಇದೇ ತರ ಹಸ್ತರೇಖೆ ನೋಡೋರೊಬ್ರು ಊರಿಗೆ ಬಂದಿರ್ತಾರೆ. ಅವರು ತುಂಬಾ ಫೇಮಸ್ ಅಂತೆ, ವರ್ಲ್ಡ್ ಫೇಮಸ್ ಹಸ್ತರೇಖೆ ನೋಡೋದ್ರಲ್ಲಿ. ಓಕೆನಾ? ಸೊ ಅವ್ರು ಬಂದಿರ್ತಾರೆ, ಇಡೀ ಜನ ಊರಲ್ಲಿರೋರೆಲ್ಲ ಲೈನ್ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟುದ್ದ ಲೈನ್ ಅಂದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಲೆ ಹೋಗ್ಬಿಟ್ಟಿರುತ್ತೆ ಲೈನ್, ಅಷ್ಟು ಫೇಮಸ್. ಅಲ್ಲಿ ಆ ಊರಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾನೆ. ಅವನಿಗೆ ಮಹತ್ತರವಾದ ಸಾಧನೆ ಮಾಡ್ಬೇಕನ್ನೋ ಆಸೆ ಇರುತ್ತೆ ಆ ವಯಸ್ಸಿಗೆನೆ. ಅವನು ನಂದು ನೋಡ್ಕೊಳ್ಳೋಣ, ಅದು ಅಂತ ದೊಡ್ಡವರಲ್ವ ಅವ್ರ ಗುರುಗಳು, ನನ್ನ ಕೈ ನೋಡ್ಬಿಟ್ಟು ಹೇಳಿ ಹೇಗಿದೆ ನಂದು ಹಸ್ತದ ರೇಖೆ ಅಂತ ಪರಿಣಾಮ ಅಂತ ಹೇಳಿ. ಸೊ ಎಲ್ಲ ಜನಗಳು ಹೇಳ್ತಾರೆ, ಅಲ್ಲಪ್ಪ ನಾವು ದೊಡ್ಡವರಾಗಿದ್ದೀವಿ ಕಣಯ್ಯ, ನಾವು ನೋಡ್ಕೋತೀವಿ, ನಮ್ಮ ಕಷ್ಟಗಳಿದೆ, ನಿನಗೆ ಯಾಕೆ ಬೇಕಿನ್ನೋ ಚಿಕ್ಕವನು, ಹೋಗೋ ನಿನ್ನ ಮನೆಗೆ ಅಂತ ಹೇಳ್ತಾರೆ. ಇಲ್ಲ, ಅವನು ಹಂಗೆ ನಿಂತ್ಕೋತಾನೆ, ಸಂಜೆ ತನಕ ಕಾಯ್ತಾನೆ. ಸಂಜೆ ಆದಮೇಲೆ ಕಡೆಯಲ್ಲಿ ಗುರುಗಳ ಹತ್ರ ಹೋಗ್ತಾನೆ. ಆ ಪುಟ್ಟ ಬಾಲಕನ ನಂಬಿಕೆ ನೋಡ್ಬಿಟ್ಟು ಗುರುಗಳಿಗೆ ತುಂಬ ಖುಷಿ ಆಗುತ್ತೆ. ಅವ್ರ ಹಸ್ತವನ್ನು ನೋಡಿ ಹೇಳ್ತಾರೆ, ಏನಪ್ಪ ಇದು ರಾಜಯೋಗ ಇದೆಯಪ್ಪ, ಈ ಭೂಲೋಕನೇ ಆಳೋ ಅಂತ ಒಂದು ಯಶಸ್ಸು ನಿನ್ನಲ್ಲಿದೆ. ಬಟ್ ಏನು ಮಾಡೋದು, ಈ ಗೆರೆ ಇದೆಯಲ್ವಾ, ಇಲ್ಲೊಂದು ಗೆರೆ ಇದೆ, ಇದು ಇನ್ನೊಂಚೂರು ರೈಟ್ಗೆ ಇರಬೇಕಿತ್ತಪ್ಪ, ಒಂಚೂರು ಬಲಭಾಗಕ್ಕೆ ಇದ್ದಿದ್ರೆ ನಿನ್ನನ್ನು ಮೀರ್ಸೋದಕ್ಕೆ ಈ ಭೂಲೋಕದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನೊಂದು ಚೂರು, ಒಂದು MMS ಅಷ್ಟೇ. ಅದಕ್ಕೆ ಈ ಹುಡುಗನಿಗೆ ಬೇಸರ ಆಗ್ಬಿಡುತ್ತೆ ಮೇಡಮ್. 1 mm ಸ್ವಾಮಿ ಅಂತ ಹೇಳ್ತಾನೆ. ಹೌದಪ್ಪ, 1 mm ಅಷ್ಟೇ, ಬಟ್ ಇವಾಗ ಆಗೋದಕ್ಕಾಗಲ್ವಾ ಅಂತ ಹೇಳ್ತಾನೆ. ಗುರುಗಳು ಕೇಳ್ತಾನೆ ಇವನು, ಇಲ್ಲ ಆಗೋದಕ್ಕಾಗಲ್ಲಪ್ಪ, ಅದು 1 mm ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಹೊರಗಡೆಗೆ ಹೋಗ್ತಾನೆ, ಹೋಗ್ಬಿಟ್ಟು ಒಂದು ಕತ್ತಿ ತಗೊಳ್ತಾನೆ ಮೇಡಮ್.
ಕತ್ತಿ ತೊಗೊಂಬಿಟ್ಟ 1 mm ಎಲ್ಲಿ ಬರಬೇಕು ಅಲ್ಲಿ ಕಚ 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 ಅಂತ ಕೊಯ್ಕೊಂಡ್ಬಿಡ್ತಾನೆ ಮೇಡಮ್. ಡೀಪ್ ಮಾರ್ಕ್. ಈ ಮಾಂಸ ಎಲ್ಲ ಛಿದ್ರ ಆಗ್ಬಿಟ್ಟು ರಕ್ತ ಸೋರ್ತಾ ಇದೆ ಮೇಡಮ್. ಹೀಗೆ ಬಟ್ಟೆ ಮೇಲೆಲ್ಲ ರಕ್ತ, ಕೈಯಲ್ಲಿ ಫುಲ್ ರಕ್ತ. ಚಿಕ್ಕ ಹುಡುಗ ಹೀಗೆ ಕೈ ಎತ್ಕೊಂಡು ಗುರುಗಳ ಹತ್ರ ಬರ್ತಾನೆ ಮೇಡಮ್. ಗುರುಗಳು ಶಾಕ್ ಆಗ್ಬಿಡ್ತಾರೆ, ಇದೇನಪ್ಪ ಇದು, ಇವನು ಹಿಂಗೆ ಬಂದಿದ್ದಾನೆ. ಗುರುಗಳೇ ಈಗ ಕರೆಕ್ಟ್ ಆಗಿದೆಯಾ? 1 mm ಕರೆಕ್ಟಾಗಿ ಸರೋಯ್ತಾ? ಯಾಕಂದ್ರೆ ಅಷ್ಟು ಡೀಪ್ ಕಟ್ ಆಗಿದಾಗ ಆ ಮಾರ್ಕ್ ಯಾವತ್ತೂ ಸಾಯೋ ತನಕ ಹೋಗಲ್ಲ. ಈ ಕೆಲವು ಗಾಯಗಳ ಮಾರ್ಕ್ ಹಾಗೆ ಇರುತ್ತೆ ನೋಡಿ. ಈಗ ಸರೋಯ್ತಾ ಗುರುಗಳೇ ಅಂತ. ಗುರುಗಳು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನೀನು ಈ ಗೆರೆ ಹೇಗಿದೆಯೋ ಗೊತ್ತಿಲ್ಲಪ್ಪ, ಈ ವಿಶ್ವವನ್ನು ಆಳೋ ಒಂದು ದೊಡ್ಡ ವ್ಯಕ್ತಿ ಆಗೇ ಆಗ್ತೀಯ ನೀನು. ಈಗ ಗೆರೆ ಎಲ್ಲ ಸಂಬಂಧ, ನಿನ್ನ ಮನಸ್ಸು ಅಷ್ಟು ದೊಡ್ಡದು ಕಣಯ್ಯ ನೀನು ಅಂತಂತ ಹೇಳ್ತಾರೆ. ಆ ವ್ಯಕ್ತಿನೇ ಅಲೆಕ್ಸಾಂಡರ್ ದ ಗ್ರೇಟ್. ಸೊ ದಿಸ್ ಯು ಮಸ್ಟ್ ನೋ. ಸಿ, ಮನ್ಸು ಅನ್ನೋದು ಅಷ್ಟು ಸ್ಟ್ರಾಂಗ್ ಮೇಡಮ್. ನಾವು ಅನ್ಕೋಬೇಕಷ್ಟೆ, ನಾನು ಈಗ ಆಗ್ತೇನೆ, ನಾನು ಇಡೀ ಜಗತ್ತು ನೋಡೋ ಅಂಥ ವ್ಯಕ್ತಿ ಹಾಗೇ ಆಗ್ತೇನೆ, ನಾನು ಯಶಸ್ಸು ಪಡಿತೇನೆ, ನಾನು 100 ಕೋಟಿ ಸಂಪಾದನೆ ಮಾಡ್ತೇನೆ, ಈ ಜಗತ್ತಲ್ಲಿ ಏನೆಲ್ಲ ಇದೆಯೋ ಸುಖಗಳು, ಆ ಭೋಗಗಳು ಅನುಭವಿಸೋನಾಗ್ತೇನೆ. ಅಥವಾ ಯಾರೋ ಒಬ್ರು ನಾನು IAS ಮಾಡ್ತೀನಿ, ನಾನು ಒಂದು ವೇಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತೀನಿ, ಇಲ್ಲ ನಾನು ಈ ರೋಲ್ಸ್ ರಾಯ್ಸ್ ಪಡೆಯೋ ವ್ಯಕ್ತಿ ಆಗ್ತೀನಿ, ಬಿಸ್ನೆಸ್ ಇಷ್ಟು ಮಾಡ್ತೀನಿ, ನಾನು ಇಂಥ ದೊಡ್ಡ ವ್ಯಕ್ತಿ. ನೀವು ಅಂದ್ಕೊಳ್ಳಿ ಮೇಡಮ್ ಸಾಕು. ನಾವು ಪದೇ ಯಾವಾಗ ಅಂದ್ಕೊಳ್ತೀವೋ ನಮಗೆ ಗೊತ್ತಿಲ್ದಿರನೇ ಸುಪ್ತ ಚೇತನ ಮನಸ್ಸಿನಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಇಂಪ್ರಿಂಟ್ ಆಗಿಬಿಡುತ್ತೆ. ನೀವು ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲಿ ನೀವು ಬರೀ ಬರವಣಿಗೆ ಅಲ್ಲ, ಅದು ಹಚ್ಚೆ ಹಾಕಿದಾಗೆ ಇಟ್ಸ್ ಅ ಟ್ಯಾಟೂ. ವೇರ್ ಇಸ್ ದಟ್ ಟ್ಯಾಟೂ? ಟ್ಯಾಟೂ ಈಸ್ ಫಾಲಿಂಗ್ ಆನ್ ದ ಸಬ್ಕಾನ್ಷಿಯಸ್ ಬ್ರೈನ್. ದ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಚೇತನ, ಅದು ವಿಶ್ವಚೇತನ, ಅದು ಬ್ರಹ್ಮಶಕ್ತಿ ಅದಕ್ಕೆ. ಸೊ ಹಾಗಾಗಿ ಆ ಮನಸ್ಥಿತಿ ಇರೋರಿಗೆ ಇದು ರೇಖೆ ಏನು, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಬಟ್ ಪೀಪಲ್ ಹೂ ಬಿಲೀವ್ ದಿಸ್, ಇಟ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಯಾಕಂದ್ರೆ ತುಂಬಾ ಸಲ ನಾನು ಗಮನಿಸಿದ್ದೇನೆ, ನೋಡೋರ ಹತ್ರನೇ ದುಡ್ಡು ಇರಲ್ಲ, ನೋಡೋರೆಲ್ಲ ಚೆನ್ನಾಗಿರ್ಬೇಕು ಅಂತೇನಿಲ್ಲ, ಗೊತ್ತಾಗ್ತಿದ್ಯಾ? ಬಟ್ ಯಾರಿಗೆ ಈ ರೇಖೆ ಇಲ್ಲಿರುತ್ತೋ ಅವನ್ನ ತಡೆಯೋದಕ್ಕೆ ಈ ಭೂಲೋಕದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಶ್ರೀಮಂತರಾಗ್ಬೋದು, ಎಲ್ಲರೂ ಸಕ್ಸಸ್ ಆಗ್ಬೋದು, ಎಲ್ಲರೂ ನಾವೇನು ಅನ್ಕೊಳ್ತೀವೋ ಅದೆಲ್ಲ ಸಾಧ್ಯ. ನಂಬರ್ಗಿಂತ ಮೇಲೆ, ರೇಖೆಗಿಂತ ಮೇಲೆ ಈ ಮನಸ್ಸಿನ ಶಕ್ತಿ ಅನ್ನುವಂಥದ್ದು. ಯಾಕಂದ್ರೆ ಈ ಮನಸ್ಸು ದೇವರದು, ಈ ಆತ್ಮ ಪರಮಾತ್ಮನದು. ಇದನ್ನು ಯಾರು ಹೊಲಿಸ್ಕೊಳ್ತಾರೋ, ಇದನ್ನು ಯಾರು ಆ ಶಕ್ತಿ ತೆಗೆದುಕೊಳ್ತಾರೋ ಅವನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಸೊ ದಿಸ್ ಯು ಮಸ್ಟ್ ನೋ. ಸೊ ದಿಸ್ ಪೀಪಲ್ ಮೇಕ್ ಮಿಸ್ಟೇಕ್ಸ್ ಇನ್ ದಿಸ್. ಪೀಪಲ್ ಬಿಲೀವ್ ಈ ರೇಖೆಗಳನ್ನ ನಂಬೋದಕ್ಕೆ, ಅವ್ರು ನಂಬಲ್ಲ, ಅವರು ರೇಖೆಯನ್ನು ಚೆನ್ನಾಗಿ ನಂಬ್ತಾರೆ, ಆ ಗಿಣಿನ ನಂಬ್ತಾರೆ ಮೇಡಮ್. ನಿಜವಾಗ್ಲು ಅಲ್ಲ ನಂಬ್ಲಿ ಪರವಾಗಿಲ್ಲ, ಅದು ನೇಚರ್, ಪಾರ್ಟ್ ಆಫ್ ನೇಚರ್, ಅದು ಯೂನಿವರ್ಸೇ. ಬಟ್ ನಮ್ಮನ್ನು ಜಾಸ್ತಿ ನಂಬಬೇಕಲ್ವಾ? ನಂಬರಲ್ಲ ಶಕ್ತಿ ಇರೋದು, ಈ ಮನಸ್ಸಿನಲ್ಲಿರೋವಂಥದ್ದು. ಬಟ್ ನಾನು ಯಾವ್ದೋ ಹೇಳಿದೆ ನಿಮ್ಗೆ, ಈ ನಂಬರ್ ಹೇಳ್ತೀನಿ, ಆ ನಂಬರ್ ಹೇಳಿದ್ರೆ ನೀವು ಶ್ರೀಮಂತರಾಗೆ ಆಗ್ತೀರ ಅಂತ ಹೇಳಿ. ಆ ನಂಬರ್ ಯಾವ್ದಂತ ಗೊತ್ತಾಗ್ಬೇಕಾ ನಿಮ್ಗೆ? ನಿಜ. ಆಕ್ಚುಲಿ ನಾನಂತೂ ವೀಕ್ಷಕರಂತೂ ಕಾಯ್ತಿದ್ದಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ನೀವು ಎಂಡಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಆ ನಂಬರ್ ಇಟ್ಕೊಂಡ್ರೆ ಮೇ ಬಿ ನಮಗೂ ಜಾಸ್ತಿ ಹಣ ಸಿಗುತ್ತೆ ಅನ್ನೋ ಒಂದು. ನೀವ್ ಏನಾದ್ರೂ ಕೊಡ್ಕೊಳ್ಬಹುದು ಮೇಡಮ್. ಈ ನಂಬರ್ ಯಾರು ಗೊತ್ತಿರುತ್ತೋ ಅವ್ರ ಕೆಲಸ ಮಾಡಿದ್ರೆ ಸುಮ್ನೆ ಕೂತಿದ್ರು ದುಡ್ಡು ಬರುತ್ತೆ. ಈ ನಂಬರ್ ಸುಮ್ನೆ ಸುಮ್ನೆ ಕೂತಿದ್ರೆ ಸಾಕು, ನಿಮ್ ಮನೆಯಲ್ಲಿ ನಿಮ್ಮ ಎಲ್ಲ ಬಾಗಿಲುಗಳೆಲ್ಲ ಕ್ಲೋಸ್ ಮಾಡ್ಬಿಟ್ಟು, ಈಗ ಸ್ಟುಡಿಯೋ ಮೇಡಮ್ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ನಾವು ಸುಮ್ನೆ ಈ ನಂಬರ್ ಒಂದು ನಮ್ಮ ಹತ್ರ ಇದ್ರೆ ನೀವು ಕೇಳಿದ್ದೆಲ್ಲ ಸಿಗುತ್ತೆ. ಇದನ್ನ ನಿಜವಾಗ್ಲೂ ಇದನ್ನ ಇಷ್ಟೇ ರೀಲ್ ಕಟ್ ಮಾಡಿ ಏನಾದ್ರು ಹಾಕಿದ್ರೆ ಮಿಲಿಯನ್ಸ್ ಗಟ್ಲೆ ಓಡುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಕ್ಲೋಸ್ ಡೋರ್ಸ್, ಎಲ್ಲ ಬಾಗಿಲು ಮುಚ್ಚಿಬಿಡಿ, ಯಾರು ಇರಬಾರ್ದಿಲ್ಲಿ. ಈ ನಂಬರ್ ಅನ್ನೋ ಅಂಶ ನಮ್ಮಲ್ಲಿದ್ರೆ ನಾವು ಕೋರಿದ್ದು ಹೇಳ್ತಿರೋದು, ನಾನು ಬರೀ ದುಡ್ಡೆಲ್ಲ ಹೇಳ್ತಿರೋದು, ನೀವೇನೇನು ಕೋರ್ಕೊಳ್ತಿರೋ ಅದೆಲ್ಲ. ಸತ್ತೋಗಿರೋರು ಬದುಕ್ ಬರ್ತಾರೆ, ಇನ್ನು ಮುಂದೆ ಬರೋರು ಈಗ್ಲೇ ಕಾಣಿಸ್ತಾರೆ. ನಿಮ್ಗೆ ಯಾರು ನೋಡ್ಬೇಕಂತ ಅನ್ಕೊಳ್ತೀರಾ, ಎಲ್ಲವೂ ಸಿಗುತ್ತೆ. ಅದ್ ಏನಂತ ಹೇಳ, ಇದೊಂಥರ ಮಿರಾಕಲ್ ನಂಬರ್ ಅಂತ ಹೇಳಿದ್ರೆ ಮಿರಾಕಲ್ ನಂಬರ್ ಅಲ್ಲ, ಸಿಂಪಲ್ ಮೇಡಮ್. ನಮ್ಮ ಆಲೋಚನೆಗಳು ಸರಿಸುಮಾರು 60,000-70,000 ಆಲೋಚನೆಗಳಿದೆ ನಮಗೆ ಪ್ರತಿದಿನ ಎಲ್ಲರಿಗೂ. ಯಾರು ಈ 70,000 ನಂಬರ್, 70,000 ಆಲೋಚನೆಗಳನ್ನು ಒಂದೇ ಮಾಡ್ಕೊಳ್ತಾರೋ, ಆ 70,000 ಥಾಟ್ಸ್ ಏನಿದೆಯೋ, ಆಲೋಚನೆ ಇದೆಯೋ, ಅದು ಒಂದಕ್ಕೆ ಸೀಮಿತವಾಗಿರ್ಬೇಕು. ಅದು ಏನಕ್ಕೆ? ಯಾರೋ ಒಬ್ಬರು ತಪಸ್ಸು ಕೂತ್ಕೊಳ್ತಾರೆ, ಅವರಿಷ್ಟೇ ಅನ್ನೋದು, ಅದು ಓಂ ನಮಃ ಶಿವಾಯನೋ ಅಥವಾ ಓಂ ಬ್ರಹ್ಮದೇವಾಯ ನಮಃನೋ, ನನ್ನ ಬ್ರಹ್ಮನ್ ನೋಡಬೇಕು. 70,000 ಆಲೋಚನೆಗಳು
ಬ್ರಹ್ಮನ ಬಗ್ಗೆನೇ ಇರಬೇಕು, ಶಿವನ ಬಗ್ಗೆನೇ ಇರಬೇಕು. ದುಡ್ಡು ಬೇಕಾ, ದುಡ್ಡಿನ ಬಗ್ಗೆ ಇರಬೇಕು. ನಿನಗೆ ಸಮಾಧಾನ ಬೇಕಾ, ಸಮಾಧಾನ ಶಾಂತಿ ಬಗ್ಗೆ ಇರಬೇಕು. ನಿನಗೇನು ಬೇಕು? ಬಡವರು ಹೇಗೆ ಗೊತ್ತಾ ಮೇಡಮ್, 70,000 ಆಲೋಚನೆಗಳು, 70,000 ರೀತಿ ಇರುತ್ತೆ. ನಿಜ. ಹೇಗೆ ಮೇಡಮ್ ಸೃಷ್ಟಿಯಾಗುತ್ತೆ? ಸಿಂಪಲ್ ಮೇಡಮ್, ಫೋಕಸ್. ದ್ಯಾಟ್ ಆನ್ ವಿಚ್ ಯು ಫೋಕಸ್ ಗ್ರೋಸ್, multiplies, it becomes big, massive. That on which you don't focus, it dilutes, it goes away from you. So ನಾವು ಎಲ್ಲೆಲ್ಲೋ ಡಿಫೋಕಸ್ಡ್ ಇದ್ರೆ, ಸಿ ಐ ವಾಂಟ್ ಟು ಗೋ ಟು ಮೈಸೂರ್, ಐ ಕೆನಾಟ್ ಗೋ ಟುವರ್ಡ್ಸ್ ಹೈದ್ರಾಬಾದ್. ಈವನ್ ನಾನು ಫ್ಲೈಟಲ್ಲಿ ಹೋದ್ರೂ ಮೈಸೂರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಫ್ಲೈಟ್ ದಿಕ್ಕೇ ಸರಿ ಇಲ್ವೇ. ಸೊ ದಿಕ್ಕು ತುಂಬ ಇಂಪಾರ್ಟೆಂಟು. ಯಾರೆಲ್ಲ ನಿಜವಾಗ್ಲೂ ಏನೆಲ್ಲ ಮಹಾನ್ ಸಾಧನೆಗಳು ಮಾಡಿದಾರೋ ಅವ್ರಿಗೆಲ್ಲ ಫೋಕಸ್ ಅಷ್ಟೇ ಇರುತ್ತೆ. ಈಗ ದೊಡ್ಡ ದೊಡ್ಡ ಸಾಧನೆಗಳು, ಅಬ್ದುಲ್ ಕಲಾಂ ಏನೋ ಮಾಡ್ಲಿಕ್ಕಾಯ್ತು, ಐನ್ಸ್ಟೈನ್ ಇದು ಮಾಡ್ಲಿಕ್ಕಾಯ್ತು, ಅಥವಾ ಯಾರೋ ತುಂಬ ದೊಡ್ಡ ದೊಡ್ಡ ಮನುಷ್ಯರು, ತುಂಬ ಶ್ರೀಮಂತರು ಅವರೆಲ್ಲ ಇದ್ದಾರೆ, ಅವ್ರ ಫೋಕಸ್ ಅಷ್ಟೇ ಇರೋದು. ಎಲ್ಲೇ ಇರಲಿ ಮೇಡಮ್, ನೋಡಿ, ಒಂದು ತಾಯಿಗೆ ಒಂದು ಮಗು ಯಾವತ್ತೂ ಅವಳಿರೋ ತನಕ ಅದು ತೆಗಿಯೋಕ್ಕಾಗೋದೇ ಇಲ್ಲ ಅವಳ ತಲೆಯಿಂದ. ನೀವು ಇಲ್ಲಿ ಕುಳ್ತಿದ್ದೀರಾ, ನಿಮ್ಮ ಮಗಳ ಬಗ್ಗೆ ಆಲೋಚನೆ ಇರುತ್ತೆ. ತಂದೆಗಿರದೇ ಇರ್ಬೋದು, ಬೇರೆಯವ್ರಿಗಿರದೇ ಇರ್ಬೋದು. ನಾವು ಮಲಗಿದ್ರು, ಕೂತಿದ್ರು, ಬಾತ್ರೂಮಲ್ಲಿದ್ದರು, ಅಥವಾ ಅಡುಗೆ ಮಾಡ್ತಿದ್ರು, ಎಲ್ಲೇ ಹೊರಗಡೆ ಹೋಗಿದ್ರು, ಎಲ್ಲೇ ಇರಲಿರಿ, ಯಾವಾಗಲೂ ತನ್ನ ಮಕ್ಕಳನ್ನ ಮರೆಯೋದಕ್ಕೆ ಆಗಲ್ಲ. ಅದೇ ರೀತಿ ಆಲೋಚನೆ ನಾವು ಏನು ಬೇಕೋ ಅದ್ರ ಮೇಲೆ ಇರಬೇಕು. ಯಾವಾಗ ಈ ನಂಬರ್ ಗೊತ್ತಿರುತ್ತೋ ಅವ್ರಿಗೆಲ್ಲ ಸಾಧ್ಯ. ನಾನು ಸಿಂಪಲ್ ಆಗಿ ಕೇಳ್ತೀನಿ, ನಾವೆಲ್ಲ ಶ್ರೀಮಂತರಾಗಬೇಕು, ಕೋಟಿಗಟ್ಟಲೆ ಬರಬೇಕು, ಕ್ಲೋಸ್ಡ್ ರೂಮಲ್ಲಿ ಎಲ್ಲ ಬರಬೇಕು ಅಂತ ಹೇಳಿದ್ನಲ್ವಾ. 70,000 ಆಲೋಚನೆಗಳು ಯಾವುದ್ರ ಮೇಲಿದೆ? ನೀವು ನನಗೆ ಹೇಳಿ ಪ್ಲೀಸ್ ಟೆಲ್ ಮೀ. ನೋ ವೇರ್ ಆರ್ ಯುವರ್ 70,000 ಥಾಟ್ಸ್? ನಾನು ನಿಮ್ಮನ್ನು ಸಿಂಪಲ್ ಆಗಿ ಕೇಳ್ತೀನಿ, ಯಾವ ನಂಬರ್ ಗೊತ್ತಿರಬೇಕಿತ್ತು? ಆ ನೋಟ್ನ ಮೇಲೆ ನಂಬರ್ ಅಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ರಿಟೈರ್ಮೆಂಟ್ ಯಾವ ಏಜ್ಗೆ ಆಗಬೇಕು? ಇದು ನಂಬರೇ. ಯಾವ ನಂಬರ್ ಹೇಳಿ ನನಗೆ. ಡು ಯು ವಾಂಟ್ ಟು ರಿಟೈರ್ at 45, 50, 55, 60? ಯಾವಾಗ ಆಗ್ಬೇಕ್ರಿ? ಈ ನಂಬರ್ ಹೇಳ್ರಿ. ಆಯಿತು, ರಿಟೈರ್ಮೆಂಟ್ಗೆ ಎಷ್ಟು ದುಡ್ಡು ಬೇಕು ನಿಮಗೆ? ಯಾವಾಗ ಆಗಬೇಕು ಅನ್ನೋದು ನಂಬರೇ, ಎಷ್ಟು ದುಡ್ಡು ಅನ್ನೋದು ನಂಬರೇ ತಾನೇ. ಎಷ್ಟು ನಂಬರ್ ಹೇಳ್ರಪ್ಪ? 1 ಕೋಟಿ, 5 ಕೋಟಿ, 10 ಕೋಟಿ, 25 ಕೋಟಿ, 100 ಕೋಟಿ ಹೇಳಿ ಗುರು ನಂಬರು. ಈ ನಂಬರ್ ಮಾತ್ರ ಹೇಳೋಕ್ಕಾಗ್ತಿಲ್ವಾ? ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು ಹೇಳಿ ಸ್ವಾಮಿ. ಹೌದು, ಇಂಡೆಕ್ಸ್ ಫಂಡ್ಸು ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗ ಯಾರಾದರೂ ಇಂಡೆಕ್ಸ್ ಫಂಡ್ ಇಲ್ಲಿ ತನಕ ಹಾಕಿದರೆ ಎಷ್ಟು ರಿಟರ್ನ್ಸ್ ಬಂದಿದೆ? ಎವ್ರಿ ಇಯರ್ ಆನ್ ಇಯರ್. ಮಾರ್ಕೆಟ್ ಬಿಡಲಿ ಹೇಳಿ ಸ್ವಾಮಿ ನಂಬರು. ಈ ನಂಬರ್ ಮಾತ್ರ ನಂಬಿದ್ದೀರಾ? ಈ ನಂಬರ್ ಹೇಳ್ರಿ. ಅಲ್ಲ, ನಮ್ಮ ಮಕ್ಕಳಿಗೆ ಅವ್ನು ಸರಿಯಾಗಿ ಓದ್ತಾಳೋ ಅಂತ ಕಂಡುಹಿಡಿಯೋದಕ್ಕೆ ಮಾರ್ಕ್ಸ್ ಕಾರ್ಡಲ್ಲಿ ನಂಬರ್ ತಾನೇ ನೋಡೋದು. ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನಿಮ್ಮ ನಂಬರ್ ಏನು? ಎಷ್ಟಿದೆ ದುಡ್ಡು? ಹೋಗ್ಲಿ ಅಪ್ಪ, ಸಾಲನೇ ಇದೆ. ಎಷ್ಟಿದೆ ಸಾಲ ಮಾಡಿರೋರು ಅವ್ರ ಸಾಲದ ನಂಬರೇ ಗೊತ್ತಿರಲ್ಲ. ಇನ್ನು ಈ ನಂಬರ್ ಇಟ್ಕೊಂಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತಾ? ಟೆಲ್ ಮಿ ಬಾಸ್, ಟೆಲ್ ಮಿ ಯುವರ್ ನಂಬರ್. ಡೋಂಟ್ ಫೇಕ್ ಮ್ಯಾನ್. ಯು ಕ್ಯಾನಾಟ್ ಫೇಕ್ ಯೂನಿವರ್ಸ್. ಯು ಕ್ಯಾನ್ ಫೇಕ್ ಎವ್ರಿಬಡಿ, ಬಟ್ ಯು ಕಾಂಟ್ ಫೇಕ್ ಯೂನಿವರ್ಸ್. ನೀನು ಯಾವ ನಂಬರ್ ಅಂದ್ಕೊಳ್ತೀಯೋ ಆ ನಂಬರ್ನ ಪದೇ ಪದೇ ಸದಾ ಅಂದ್ಕೊಂಡ್ರೆ ಯೂನಿವರ್ಸು ನೀನೇನು ಕೋರ್ಕೊಳ್ತೀಯೋ ಅದು ಕೊಟ್ಟೇ ಕೊಡುತ್ತೆ. ಬಟ್ ವಿ ಆರ್ ಡಿಸ್ಟ್ರಾಕ್ಟೆಡ್. ವಿ ನೋ ಎಷ್ಟು ಎಷ್ಟು ಕಲೆಕ್ಷನ್ ಮಾಡ್ತು KGF Part 1 Part 2 ಗೊತ್ತಿದೆ, ಎಷ್ಟು ಪುಷ್ಪ 1 2 ಕಲೆಕ್ಷನ್ ಗೊತ್ತಿದೆ. ವಿ ನೋ RCB ಎಷ್ಟು ಇಯರಿಂದ ಆಡ್ತಿದೆ, ಕಪ್ ಗೆಲ್ಲಿಲ್ವೋ ಗೊತ್ತಿದೆ. ಅಲ್ಲ, ವಿರಾಟ್ ಕೊಹ್ಲಿದು ಸ್ಟ್ರೈಕ್ ರೇಟ್ ಗೊತ್ತಿದೆ, ನಂಬರು. ಅಲ್ಲ, ಎಲ್ಲರದು ಎಲ್ಲ ಗೊತ್ತಿದೆ. ಅವ್ರ ಬರ್ತ್ಡೇಗಳಿಂದ ಹಿಡಿದು ಅವ್ರ ಆ್ಯನಿವರ್ಸರಿಯಿಂದ ಹಿಡಿದು ಎಲ್ಲ ನಂಬರ್ಸೇ ತಾನೇ. ಅದೆಲ್ಲ ಗೊತ್ತಿರೋ ನಮಗೆ ನಮ್ಮ ಜೀವನದ ನಂಬರ್ ನಮಗೆ ಗೊತ್ತಿಲ್ಲ. ಇನ್ನು 5 ವರ್ಷದಲ್ಲಿ, 3 ವರ್ಷದಲ್ಲಿ, 6 ವರ್ಷದಲ್ಲಿ, 8 ವರ್ಷದಲ್ಲಿ ಹೇಗಿರ್ತೀವಿ ಹೇಳಿ ಸ್ವಾಮಿ. ಡೋಂಟ್ ಬಿಲೀವ್ ಆಲ್ ಸಚ್ ನಾನ್ಸೆನ್ಸ್, ಬಟ್ ಬಿಲೀವ್ ಸೆಲ್ಫ್, ಬಿಕಾಸ್ ದೆರ್ ಈಸ್ ನಂಬರ್ ವಿದಿನ್ ಯು. ದೆರ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಈ ಪ್ರಪಂಚ ಎಲ್ಲ ನಡೀತಿರೋದು ನಂಬರಿಂದಾನೆ. 72 times the heart beats. 7 + 2 is 9. 360 degrees is the roundness of this earth. 360 degrees circumference. 3 + 6 + 9. Everything. 3 + 6 + 0 is 9. Likewise, there are so many things as 3 + 6 + numbers ಇದೆ. ನಂಬರ್ ಮ್ಯಾಜಿಕ್ ವರ್ಕ್ ಆಗೋದು ಯಾವಾಗ?
ಈ 70,000 ಆಲೋಚನೆ ನಂಬರ್ ಗೊತ್ತಿರೋರ್ಗೆ ಮಾತ್ರ, ಓಕೆ ಯಾರ್ಯಾರಿಗೂ ಅಲ್ಲ ಮೇಡಮ್. ಸೊ ಹಾಗಾಗಿ ಪ್ಲೀಸ್ ಬಿ ಮೈಂಡ್ಫುಲ್. ಅದು ವರ್ಕ್ ಆಗುತ್ತೆ, ಆ ನಂಬರ್ ವರ್ಕ್ ಆಗಲ್ಲ ಅಂತಂತಲ್ಲ. ಆ ನಂಬರ್ ವರ್ಕ್ ಆಗಬೇಕಂದ್ರೆ ಮನಸ್ಸಿನಲ್ಲಿ ನಂಬರ್ ಸರಿ ಇರಬೇಕು. ಸೊ ಯಾವ ನಂಬರು, ಒಂದು ವೇಳೆ ಸಪೋಸ್ ಯಾವುದೋ ಒಂದು ಕ್ರಿಟಿಕಲ್ ಪೊಸಿಷನ್, ಸಡನ್ನಾಗಿ ಏನೋ ನನಗೆ ಬೇಕು, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೇನೆ, ಅಥವಾ ಕೋರ್ಟ್ ಕೇಸ್ಗೆ ಹೋಗ್ತಿದ್ದೇನೆ, ನನ್ನ ಪರವಾಗಿ ಕೋರ್ಟ್ ಕೇಸ್ ಆಗಬೇಕು, ಅಥವಾ ಎಲ್ಲೋ ಹೋಗ್ತಿದ್ದೇನೆ, ನಂಗೆ ಸ್ವಲ್ಪ ಆತಂಕ ಇದೆ, ನನಗೆ ಯಾರೋ ಪರಿಚಯ ಇರೋರು ಸಿಗಬೇಕು. ಇಂಥ ಸಿಗಬೇಕು ಅಂದರೆ ಕೆಲವು ಕೋಡ್ಸ್ ಇದೆ, ನಂಬರ್ ಇಲ್ಲಿ ಬರ್ಕೋಬೋದು. ದೇರ್ ಆರ್ ಸಮ್ ಯುನೀಕ್ ನಂಬರ್ಸ್ ದಟ್ 100 ಕೋಟಿ ವರ್ಕ್ಶಾಪ್ಗೆ ಯಾರು ಬರ್ತಾರೋ ನಾನು ಖಂಡಿತವಾಗಿ ಅವ್ರ ಹತ್ರ ಶೇರ್ ಮಾಡ್ತೇನೆ. ಯಾಕೆ ನಾನು ಶೇರ್ ಮಾಡಲ್ಲ ಅಂತ ಹೇಳ್ತೇನೆ, ಇಟ್ಸ್ ನಾಟ್ ಫಾರ್ ಎವ್ರಿಬಡಿ. ಸಿ ಐ ಕಾಂಟ್ ಶೇರ್ ದಿಸ್ ವಿಸ್ಡಮ್ ಟು ಎನಿ ಒನ್. ನಾವು ಆ್ಯನಿಮಲ್ಸ್ ಹತ್ರ ಹೋಗ್ಬಿಟ್ಟು ನಾನೊಂದು ಹೇಳ್ಕೊಡ್ತೇನೆ, ಈಗ ಇದು ಎ ಮೈನರು, ಸಿ ಮೈನರು, ಡಿ ಶಾರ್ಪ್ ಮೇಜರು, ಡೆಫಿನೆಟಾಗಿ ಐ ಕಾಂಟ್ ಸ್ಪೀಕ್ ಟು ಆ್ಯನಿಮಲ್ಸ್ ಅಲ್ಲ. ಸೊ ಆ ತತ್ವ ಇರೋರ್ಗೆ ಮಾತ್ರ ಇದನ್ನ ಶೇರ್ ಮಾಡೋದಕ್ಕೆ ಸಾಧ್ಯ. ಸೊ ಆ ತತ್ವ ಪಡ್ಕೊಂಡವ್ರಿಗೆ ದಿಸ್ ವಿಸ್ಡಮ್ ಇಸ್ ಅವೈಲೇಬಲ್. ನಂಬರ್ ಡಸ್ ಎಕ್ಸಿಸ್ಟ್ ಮೇಡಮ್, ಬಟ್ ಫಾರ್ ಓನ್ಲಿ ಸ್ಪೆಷಲ್ ಪೀಪಲ್, ನಾಟ್ ಫಾರ್ ಮಾಸಸ್. ಸೊ ಓನ್ಲಿ ವಿತ್ ನಂಬರ್ಸ್ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ವಿತ್ ನಂಬರ್ಸ್, ವಿತ್ ರೈಟ್ ಮೈಂಡ್ ಸೆಟ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪ್ರೆಷಸ್, ದಟ್ ಮ್ಯಾಟರ್. ಗುರುಗಳೇ, ಇವತ್ತು ಅಂದ್ರೆ ಈ ಪ್ರತಿ ಒಂದು ಎಪಿಸೋಡಲ್ಲೂ ಏನಾದರೂ ಒಂದು ವಿಶೇಷವಾದಂಥ ಮಾಹಿತಿ ಕೊಡ್ತೀರಾ. ಇವತ್ತು ಅದ್ಭುತವಾದಂಥ ಮಾಹಿತಿನೇ ಕೊಟ್ಟಿದ್ದೀರಾ. ಯಾಕಂತ ಹೇಳಿದ್ರೆ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊರೆ ಹೋಗ್ತಾ ಇದ್ದಾರೆ. ಆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಹೆಸರುಗಳನ್ನ ಇಟ್ಕೊಳ್ಳುವಂಥದ್ದು, ಅಥವಾ ಒಂದು ಮ್ಯಾಜಿಕಲ್ ನಂಬರ್ನ ಅವ್ರು ಕ್ಯಾರಿ ಮಾಡುವಂಥದ್ದು. ಬಟ್ ನೀವು ಕೊಟ್ಟಿರುವಂತಹ ಇವತ್ತಿನ ಎಪಿಸೋಡಲ್ಲಿ ಕೊಟ್ಟಿರುವಂಥ ಮಾಹಿತಿ ಬಹಳ ಅದ್ಭುತವಾದಂಥ ಮಾಹಿತಿ ಅಂದರೆ ತಪ್ಪಾಗಲಾರ್ದು. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಒಂದು ಮೆಸೇಜ್ನ ಗುರೂಜಿಯವರು ಕೊಟ್ಟಿದ್ದಾರೆ. ಹಾಗೆ ಲಕ್ಕಿ ನಂಬರ್ಸ್ ಅಂತ ಹೇಗೆ ಕನ್ಸಿಡರ್ ಮಾಡ್ಕೊಳ್ಬೇಕು ಅನ್ನುವಂಥ ಕುತೂಹಲ ನಿಮಗೇನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಇದರೊಟ್ಟಿಗೆ 100 ಕೋಟಿ ಹಣವನ್ನು ಗಳಿಸುವ ಬಗ್ಗೆ ಹೇಗೆ ಅಂತ ನಿಮಗೇನಾದರೂ ಬೇಕು ಮಾಹಿತಿ ಅನ್ನೋದಾದರೆ, ಮಿಸ್ ಮಾಡದೆ ಗುರೂಜಿ ನಡೆಸ್ತಾ ಇರುವಂಥ ಆನ್ಲೈನ್ ಕ್ಲಾಸಸ್ಗೆ, ವರ್ಕ್ಶಾಪ್ಗೆ ನೀವು ಜಾಯಿನ್ ಆಗಬೇಕಾಗತ್ತೆ. ಜೂನ್ 8ನೇ ತಾರೀಕು 9 ಮತ್ತು 10ನೇ ತಾರೀಕು ನಡೆಯುತ್ತೆ. ಮನೆ ಮಂದಿಯೆಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.